ಸ್ನೇಹಿತರೆ, ಕೇವಲ 4 ಚಪಾತಿಗಳು ಇಡೀ ಸಾಮ್ರಾಜ್ಯವನ್ನು ಅಡಗಿಸಬಲ್ಲವೆಂದರೆ ನೀವು ನಂಬುವಿರಾ? ನಂಬಲೇಬೇಕು. ಏಕೆಂದರೆ ಇದು ನಡೆದಿದ್ದು ನಮ್ಮ ಭಾರತದಲ್ಲಿ. ಅಂದಿನ ದಿನಗಳಲ್ಲಿ ರಾತ್ರೋರಾತ್ರಿ ಭಾರತದ ಹಳ್ಳಿಗಳಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಶುರುವಾಗಿತ್ತು. ಒಬ್ಬ ಹಳ್ಳಿಯ ಕಾವಲುಗಾರ ಇನ್ನೊಬ್ಬ ಹಳ್ಳಿಯ ಕಾವಲುಗಾರನಿಗೆ 4 ಚಪಾತಿಗಳನ್ನು ಕೊಡುತ್ತಿದ್ದನು. ಅದನ್ನು ಪಡೆದ ವ್ಯಕ್ತಿ ಹೊಸದಾಗಿ ಚಪಾತಿಗಳನ್ನು ಮಾಡಿ ಮುಂದಿನ ಹಳ್ಳಿಗೆ ತಲುಪಿಸಬೇಕಿತ್ತು. ಯಾವುದೇ ಮಾತಿಲ್ಲ, ಯಾವುದೇ ಸಂದೇಶವಿಲ್ಲ. ಕೇವಲ ಚಪಾತಿಗಳು ಇಡೀ ಜಗತ್ತನ್ನು ಆಳುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನು ಅಲ್ಲಾಡಿಸಿತು. ಹೇಗೆ ಈ ಸಾಮ್ರಾಜ್ಯ ಚಪಾತಿ ಕ್ರಾಂತಿಯ ಸಂದೇಶವಾಯಿತು? ಏನು ಇದರ ಹಿಂದಿನ ಕತೆ? ಬನ್ನಿ ತಿಳಿಯೋಣ ಭಾರತದ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ನಿಗೂಢ ಕಥೆಯನ್ನು. 1857ರ ಆರಂಭದಲ್ಲಿ ಉತ್ತರ ಮತ್ತು ಮಧ್ಯ ಭಾರತ ಹಳ್ಳಿಗಳಲ್ಲಿ ಸಾವಿರಾರು ಚಪಾತಿಗಳು ರಾತ್ರಿ ಹಂಚಲ್ಪಡುತ್ತಿದ್ದವು. ಆ ವಿಚಿತ್ರ ವಿದ್ಯಮಾನ ಬ್ರಿಟಿಷರ ಗಮನಕ್ಕೆ ಬಂದಿತ್ತು. ಫೆಬ್ರವರಿ ತಿಂಗಳಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಕಾಡಿನಿಂದ ಬಂದು ಗ್ರಾಮದ ಕಾವಲುಗಾರನಿಗೆ ಕೆಲವು ಚಪಾತಿಗಳನ್ನು ಕೊಟ್ಟು ಇದೇ ರೀತಿ ಇನ್ನೂ ಹೆಚ್ಚು ಚಪಾತಿಗಳನ್ನು ಮಾಡಿ ಮುಂದಿನ ಹಳ್ಳಿಗಳಿಗೆ ತಲುಪಿಸಲು ಹೇಳಿ ಮಾಯವಾಗುತ್ತಿದ್ದ. ಆ ಕಾವಲುಗಾರನಿಗೆ ಇದರ ಮೂಲ ಯಾರೆಂದು ತಿಳಿಯದಿದ್ದರೂ ಅದನ್ನು ಶಿರಸ್ಸಾವಹಿಸಿ ಮುಂದಿನ ಗ್ರಾಮಕ್ಕೆ ತಲುಪಿಸುತ್ತಿದ್ದ. ಈ ಹಂಚುವಿಕೆಯ ವೇಗ ಎಷ್ಟಿತ್ತೆಂದರೆ ಅದು ಬ್ರಿಟಿಷರ ಅತ್ಯಂತ ವೇಗದ ಅಂಚೆ ವ್ಯವಸ್ಥೆಯನ್ನು ಮೀರಿಸಿತು. ಫರೀದಾಬಾದ್, ರೋಹಲ್ಕೊಂಡ್ ಮೂಲಕ ದೆಹಲಿಯವರೆಗೂ ಕಣ್ಣು ಮುಚ್ಚಿ ತೆರೆಯುವವರೆಗೆ ಚಪಾತಿಗಳು ಹರಡಿದ್ದವು. ಆದರೆ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಒಂದೇ ಒಂದು. ಈ ಚಪಾತಿಗಳ ಜೊತೆ ಯಾವುದೇ ಸಂದೇಶವಾಗಲಿ ಸಂಕೇತವಾಗಲಿ ಇರಲಿಲ್ಲ. ಆದರೂ ಇದನ್ನು ಪಡೆದ ಜನರಿಗೆ ಇದು ಯಾವುದೋ ದೊಡ್ಡ ಘಟನೆಯ ಮುನ್ಸೂಚನೆ ಎಂಬ ಬಲವಾದ ಭಾವನೆ ಮೂಡುತ್ತಿತ್ತು. ಈ ವಿಚಿತ್ರ ವಿದ್ಯಮಾನ ಬ್ರಿಟಿಷರಿಗೆ ಮೊದಲ ಬಾರಿಗೆ ನಡುಕು ಹುಟ್ಟಿದ್ದು ಮಥುರಾದಲ್ಲಿ. ಅಲ್ಲಿನ ಮ್ಯಾಜಿಸ್ಟ್ರೇಟ್ ಮಾರ್ಕ್ ಥಾಲ್ಹಿಲ್ನ ಮೇಜಿನ ಮೇಲೆ 4 ಚಪಾತಿಗಳು ಎಲ್ಲ ದಿಕ್ಕುಗಳಿಂದ ಬರುತ್ತಿವೆ ಎಂದು ತಿಳಿದು ಅವನಿಗೆ ಆಘಾತವಾಯಿತು. ಸಾವಿರಾರು ಚಪಾತಿಗಳು ದೇಶಕ್ಕುದ್ದಕ್ಕೂ ಹರಡಿದ ವಿಷಯಗಳನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ನಿದ್ದೆ ಕೆಡಿಸಿಕೊಂಡರು. ತಮ್ಮ ಆಡಳಿತ ವಿರುದ್ಧ ಯಾವುದೋ ದೊಡ್ಡ ಸಂಚು ನಡೆಯುತ್ತಿದೆ ಎಂದು ಅವರು ಭಯಭೀತರಾದರು. ತಮ್ಮದೇ ಆಡಳಿತದಲ್ಲಿದ್ದ ಹಳ್ಳಿಗಳ ಕಾವಲುದಾರರೇ ಈ ಸರಪಳಿಯ ಕೊಂಡಿಗಳಾಗಿದ್ದರು ಎಂಬ ವಿಷಯ ತಿಳಿದಾಗ ಅವರ ಭಯ ಮತ್ತಿಷ್ಟು ಹೆಚ್ಚಾಯಿತು. ಬ್ರಿಟಿಷರು ತನಿಖೆ ಆರಂಭಿಸಿದರು. ಆದರೆ ಅವರಿಗೆ ಇದರ ಹಿಂದಿರುವ ನಾಯಕ ಯಾರು, ಇದರ ಉದ್ದೇಶವೇನು ಎಂಬುದು ಪತ್ತೆ ಹಚ್ಚಲು ಸಾಧ್ಯವೇ ಆಗಲಿಲ್ಲ. ಅಷ್ಟಕ್ಕೂ ಚಪಾತಿ ಹಂಚುವವರನ್ನು ಬಂಧಿಸುವುದು ಹೇಗೆ? ಆಹಾರವನ್ನು ಹಂಚುವುದು ಅಪರಾಧವೇ? ಈ ಅಸಹಾಯಕತೆ ಬ್ರಿಟಿಷರನ್ನು ಇನ್ನಿಷ್ಟು ಚಿಂತೆಗೀಡನ್ನಾಗಿ ಮಾಡಿತು. ಹಾಗಾದರೆ ಈ ಚಪಾತಿಗಳ ಹಿಂದಿನ ರಹಸ್ಯವಾದರೆ ಏನು? ಇತಿಹಾಸದಲ್ಲಿ ಈ ಬಗ್ಗೆ ಕೆಲವು ಸಿದ್ಧಾಂತಗಳಿವೆ. ಮೊದಲನೇದಾಗಿ 1857ರ ಮಹಾದಂಗೆಗೆ ಒಂದು ಭಾವಿ ಸಂಕೇತವಾಗಿತ್ತು. ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ತಿನ್ನುವ ಈ ಚಪಾತಿ ಜನರನ್ನು ಒಗ್ಗೂಡಿಸುವ ಒಂದು ಶಕ್ತಿಯುತ ಸಂಕೇತವಾಗಿತ್ತು. ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಸಿದ್ಧರಾಗಿ ಎಂಬ ಮೌನ ಸಂದೇಶವನ್ನು ಇದರ ಮೂಲಕ ಹೇಳಲಾಗುತ್ತಿತ್ತು ಎನ್ನಲಾಗುತ್ತಿದೆ. ಈ ಎರಡನೇ ಸಿದ್ಧಾಂತದ ಪ್ರಕಾರ ಇದು ಕಾಲರಾ ಸಾಂಕ್ರಾಮಿಕ ರೋಗವನ್ನು ತಡೆಯಲು ನಡೆಸುತ್ತಿದ್ದ ಒಂದು ರೀತಿಯ ಆಚರಣೆಯಾಗಿತ್ತು. ಬ್ರಿಟಿಷ್ ಸೈನ್ಯದ ಚಲನವಲನಗಳಿಂದ ಕಾಲರಾ ಹರಡುತ್ತಿದೆ ಎಂದು ನಂಬಿದ್ದ ಜನರು ಅದನ್ನು ತಡೆಯಲು ಈ ರೀತಿಯ ದೈವಿಕ ಕಾರ್ಯ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಮೂರನೇದಾಗಿ, ಬ್ರಿಟಿಷರು ಹಿಟ್ಟಿನಲ್ಲಿ ಹಸು ಮತ್ತು ಹಂದಿಯ ಮೂಳೆಗಳ ಪುಡಿಯನ್ನು ಬೆರೆಸಿ ನಮ್ಮ ಧರ್ಮವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಈ ಕಾರಣದಿಂದ ತಮ್ಮ ಹಳ್ಳಿಯ ಹಿಟ್ಟು ಸುರಕ್ಷಿತವಾಗಿದೆ ಎಂದು ತಿಳಿಯಲು ಚಪಾತಿಗಳನ್ನು ಹಂಚಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಈ ಚಪಾತಿಯ ಚಳುವಳಿಯ ಹಿಂದಿನ ಕಾರಣ ಏನೇ ಆಗಿರಲಿ, ಅದು ಭಾರತೀಯರ ಕುತೂಹಲ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸಿತು. ಈ ಘಟನೆ ನಡೆದ ಕೆಲವು ತಿಂಗಳುಗಳಲ್ಲಿ ಮೇ 10, 1857ರಂದು ಮೀರಟ್ನಲ್ಲಿ ಭಾರತದ ಮೊದಲ ಸಂಗ್ರಾಮದ ಕಿಡಿ ಹತ್ತಿಕೊಂಡಿತು. ಚಪಾತಿ ಚಳುವಳಿಯು ನೇರವಾಗಿ ದಂಗೆಗೆ ಕಾರಣವಾಗದಿದ್ದರೂ ಅದು ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸಿತು ಎನ್ನುವುದು ಇತಿಹಾಸಕಾರರು ಹೇಳಲಾಗಿದೆ. ಅದು ಬ್ರಿಟಿಷ್ ಆಡಳಿತ ವಿರುದ್ಧ ಒಂದು ಸಾಂಕೇತಿಕ ಹೋರಾಟಕ್ಕೆ ನಾಂದಿ ಎನ್ನುವ ನಂಬಿಕೆ ಮೂಡಿಸಿತು. ಹಾಗಾದರೆ ಈ ಚಪಾತಿ ಚಳುವಳಿಯ ಹಿಂದೆ ಇರುವ ಮುಖ್ಯಸ್ಥ ಯಾರು ಎನ್ನುವ ಪ್ರಶ್ನೆ ನಿಗೂಢವಾಗಿಯೇ ಉಳಿದಿದೆ. ಗೆಳೆಯರೇ, ಹೇಗೆ ಒಂದು ಸಾಮಾನ್ಯ ಚಪಾತಿ ದಬ್ಬಾಳಿಕೆ ವಿರುದ್ಧ ಪ್ರಬಲ ಸಂಕೇತವಾಗಿ, ಹೇಗೆ ಬ್ರಿಟಿಷರ ವಿರುದ್ಧ ಒಂದು ಸಂಘಟಿತ ಹೋರಾಟಕ್ಕೆ ನಾಂದಿಯಾಗಿತ್ತು ಎಂದು ಜಗತ್ತಿಗೆ ತೋರಿಸಿಕೊಟ್ಟಿತು. ಅದು ಭಾರತೀಯರ ಚಾಣಾಕ್ಷತನ, ಸಂಘಟನಾ ಚಾತುರ್ಯ ಮತ್ತು ಸ್ವಾತಂತ್ರ್ಯದ ಕಿಚ್ಚಿಗೆ ಕೈಗನ್ನಡಿಯಾಗಿತ್ತು.
ಆಶಿಸುತ್ತೇನೆ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ವ್ಯಕ್ತಪಡಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.